ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ. ಈ ಶರೀರ ಧರ್ಮ ಸಾಧನೆಗೆ ಇವತ್ತು ಕಾರಣವಾಗಿದೆ. ನಾನು ಇದನ್ನ ಅವನಿಗೆ ಕೊಡ್ತೇನೆ, ಅದನ್ನ ಅವನು ಕಾಡಿನ ಸಿಂಹಕ್ಕೆ ಕೊಡಲಿ, ಈತನ ಮಗ ಬದುಕಲಿ ಅಂತ ಹೇಳಿ ಮಯೂರಧ್ವಜ ಕಾಲ ವಿಳಂಬ ಮಾಡದೆ ಹರಿತವಾದಂತಹ ಗರಗಸದಿಂದ ಇದನ್ನ ಸೀಳಿರಿ ಅಂತ ಆಜ್ಞೆ ಮಾಡ್ತಾ ಇದ್ದಾನೆ. ರಾಣಿಯಂ ಕೊಡುವುದಿಲ್ಲ, ಆತ್ಮಜನನೀಯುವುದಿಲ್ಲ, ಊಣೆಯಂ ತನ್ನ ಭಾಷೆಗೆ ಬಾರದಂತೆ ಅಬ್ಜಪಾಣಿ ಮೆಚ್ಚುವವೋಲ್, ಅರ್ಧದೇಹಮಂ ಕೊಯ್ದು ಕೊಟ್ಟಪೆನು ಈಗ ಸೈರಿಸೆನುದ, ಸಾಣೆ ಬಿಡಿದಿರ್ದ ಕರಪತ್ರಮಂ ಕುಡಿಸಿದಂ ಪ್ರಾಣನಾಥೆಯ ಕೈಯೊಳು, ಎನ್ನುತ್ತಮಾಂಗಮಂ ಕೇಳಮಿಲ್ಲದೆ ತನುಜನಂ ಕೂಡಿಕೊಂಡು ನೀ ಸೀಳೆಂದು ನೇಮಿಸಿದನು. ಮಯೂರಧ್ವಜ ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾನೆ, ನಾನು ನನ್ನ ಭಾಷೆಗೆ ತಪ್ಪುವುದಿಲ್ಲ. ಆ ಮಹಾವಿಷ್ಣು ಮೆಚ್ಚುವಂತೆ ನಾನು ನನ್ನ ಅರ್ಧ ದೇಹವನ್ನ ಕೊಯ್ದು ಕೊಡ್ತೇನೆ, ಸ್ವಲ್ಪ ಸಮಾಧಾನವನ್ನು ತಾಳು. ಹೀಗೆ ಹೇಳಿ ಮಯೂರಧ್ವಜ ತನ್ನ ರಾಣಿಗೆ, ನೀನು ಮಗನೊಡನೆ ನನ್ನ ದೇಹವನ್ನು ಸೀಳಬೇಕು, ತನ್ನ ಪ್ರಾಣನಾಥೆಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಬಾಲಲೀಲೆಗಳಿಂದೆ ನಂದನಂ ತರುಣಿರತಿ ಕಾಲದೊಳ್ನಖದಿಂದ ಸೀಳಲ್ಕೆ ನೋವುದೇ, ವಿಶಾಲಾಕ್ಷಿ ತನಗಿದು ವಿನೋದಂ ಹಸಿಪತ್ರದಿಂ ಸೋನು ಸಹಿತ, ಈಗ ನೀನು ಆಲಸ್ಯಮಂ ಮಾಡದೆ ಅರಿವುದೀ ಮಸ್ತಕವ, ಈ ಮಸ್ತಕದ ಮೇಲಣಿಂದಿಳಿಯೆ ಮುಂತಾಗಿ ತನ್ನಂಗಮಂ ಪಾಲೆರಡು ಸಮಮಾಗೆ, ಗರುಡ ಹನುಮಂತರ್ಗೆ ಚಕ್ರಿ ಪಂಚಿದಂತೆ ಮಹಾರಾಣಿ, ನೀವಿಬ್ಬರೂ ಸೇರಿಕೊಂಡು ನನ್ನ ಶರೀರವನ್ನ ಸೀಳಿ, ಇದರಿಂದ ನನಗೆ ಯಾವ ನೋವು ಕೂಡ ಆಗೋದಿಲ್ಲ. ಬಾಲ್ಯ ಲೀಲೆಗಳಿಂದ ಮಗ ತನ್ನ ತಂದೆಗೆ ಏನಾದರೂ ಕೂಡ ಕಚ್ಚಿದ್ರೆ ತಂದೆ ಹೇಳ್ತಾನೆ ಹೆಂಡತಿಗೆ, ನಿನ್ನ ಮಗು ಕಚ್ಚಿತು ಕಣೆ ಅಂತ. ಇದರಿಂದ ಸಂತೋಷವಾಗುತ್ತದೆಯೇ ಹೊರತು ನೋವಾಗೋದಿಲ್ಲ. ರತಿಕಾಲದಲ್ಲಿ ತನ್ನ ಪತ್ನಿಯ ನಖಕ್ಷತಗಳಿಂದ ಯಾವುದೇ ವಿಧವಾದಂತಹ ನೋವು ಉಂಟಾಗೋದಿಲ್ಲ. ಹೇ ವಿಶಾಲಾಕ್ಷಿ, ಈ ದೇಹವನ್ನ ಕೊಯ್ದುಕೊಳ್ಳುವುದು ನನಗೆ ಒಂದು ವಿನೋದ. ಗರಗಸದಿಂದ ನೀನು ನಿನ್ನ ಮಗನೊಡನೆ ತಡೆ ಮಾಡದೆ ತಲೆಯಿಂದ ಆರಂಭಿಸಿ ಈ ನನ್ನ ಶರೀರವನ್ನ ಎರಡು ಸಮಾರ್ಧವಾಗಿ ಕತ್ತರಿಸಿರಿ. ಹಿಂದೆ ಕೃಷ್ಣ ಗರುಡ ಹನುಮಂತರಿಗೆ ಸಮಾನವಾಗಿ ಹಣ್ಣನ್ನು ಹಂಚಿದಂತೆ ಈ ಎರಡೂ ಭಾಗಗಳು ಸಮಾನವಾಗಿರಲಿ, ನೀವು ಶರೀರವನ್ನು ಕೊಯ್ಯಿರಿ ಎಂಬುದಾಗಿ ಆಜ್ಞೆ ಮಾಡ್ತಾ ಇದ್ದಾನೆ. ಆ ಮಹೀಪಾಲನೀ ತೆರದೊಳ್ಕು ಮುದ್ವತಿಗೆ ನೇಮಿಸೆ, ಕುಮಾರನಂ ಕೂಡಿಕೊಂಡು ಅವಳತಿ ಪ್ರೇಮದಿಂ ಕರಪತ್ರಮಂ ಕೊಂಡು ಮುನ್ನ ದೈತ್ಯನ ನಿಂತು ಸೀಳ್ದನೆಂದು ಆ ಮಗಾಸಭೆ ನಾರಸಿಂಹನಂ ನೆನೆವಂತೆ
ರಾಮ ರಾಮ ರಾಮನೆಂದು ಜಪಿಸುತ್ತ ಕೊಯ್ವಳು ಅವನಿಪ ಶಿರೋಮಣಿಯ ಮಸ್ತಕವನೆರಡಾಗಿ ಸರಿಸದಿಂದ ಓರೆ ಪೋರೆಗಳಿಲ್ಲದೆ ಆ ಮಹಾರಾಜನು ಅಪ್ಪಣೆ ಕೊಡಿಸಲು ಕುಮದ್ವತಿ ತಾಮ್ರಧ್ವಜನ ಜೊತೆ ಪ್ರೇಮದಿಂದ ಮಯೂರಧ್ವಜನ ಶರೀರವನ್ನ ಸಮಾನವಾಗಿ ಕೊಯ್ತಾ ಇದ್ದಾರೆ. ಸಭಾಸದರೆಲ್ಲರೂ ಕೂಡ ರಾಮರಾಮ ಅಂತ ಜಪ ಮಾಡ್ತಾ ಇದ್ದಾರೆ. ಆ ನರಸಿಂಹ ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋದಕ್ಕೋಸ್ಕರ ಹೀಗೆಯೇ ತನ್ನ ಉಗುರುಗಳಿಂದ ಸೀಳಿದಂತೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವನ ತಲೆಯನ್ನ ಸರಿಸಮಾನವಾಗಿ 2 ಹೋಳುಗಳಾಗಿ ಕೊರಿತಾ ಇದ್ದಾರೆ ತಾಯಿ ಮಕ್ಕಳು. ಸ್ತಂಭದ್ವಯದ ನಡುವೆ ನಿಂದ ನೃಪನಂ ತನ್ನ ಸಂಭವನು ಅರಸಿಯುಂ ಪಿಡಿದು ಒಬ್ಬರೊಂದು ಕಡೆಯಿಂ ಬಾಳ ಮಧ್ಯಮಂ ತೀಕ್ಷ್ಣ ಕರಪತ್ರದಿಂ ಘರಘರನೆ ಸೀಳುತ್ತಿರಲು ಜಂಭರಿ ಪುನಂದನ ಮುರಾರಿಗಳ್ ಬೆರಗಾದರು ಅಂಬೋಧಿ ಘೋಷದಿಂದೆದ್ದು ಹಾಗಾಗಾರದಿಂ ಭಯಗೊಂಡೊರಲು ತಿರ್ದುದಾಸ್ಥಾನಂ ಎಲೆ ಭೂಪ ಕೇಳ್ ಕೌದುಗವನು. ಆ 2 ಕಂಬಗಳ ನಡುವೆ ತನ್ನ ಶರೀರವನ್ನ ಚಿನ್ನದ ಸರಪಣಿಗಳಿಂದ ಕಟ್ಟಿ ಹಾಕಿ ಅನಂತರ ತಾಯಿ ಮಕ್ಕಳಿಬ್ಬರೂ ಕೂಡ ಘರಘರ ಅಂತ ತಲೆಯಿಂದ ಸೀಳ್ತಾ ಇರಬೇಕಾದ್ರೆ ಆ ಮಹಾರಾಜನ ಮುಖದಲ್ಲಿ ಯಾವ ವಿಕಾರವೂ ಕೂಡ ಆಗಲಿಲ್ಲ. ಇದನ್ನು ನೋಡಿ ಕೃಷ್ಣಾರ್ಜುನರು ಕೂಡ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಥಾನದಲ್ಲಿದ್ದಂತಹ ಎಲ್ಲರೂ ಕೂಡ ಹಾಹಾಕಾರವನ್ನ ಮಾಡ್ತಾ ಇದ್ದಾರೆ, ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಏನ್ ಆಶ್ಚರ್ಯ ಇದು ಮಹಾರಾಜ ಜನಮೇಜಯ. ಮುಂದಿನ ಕಥೆಯನ್ನು ಕೇಳುವಂತ ಜೈಮಿನಿ ಮಹರ್ಷಿಗಳು ವಿಸ್ಮಯದಿಂದ ಆ ಘಟನೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಪೆಂಡತಿಯೊಳು ಆತ್ಮಜನೊಳು ಅರಸನೊಳ್ ಮಿಗೆನೋಡಿ ಕಂಡುದಿಲ್ಲ ಒಂದಿನಿ ಸುಖಯ ಕೋಡಿಯಂ ಬಳಿಕ ಪುಂಡರೀಕಾಂಬಕಂ ನೃಪನ ವಾಮಾಕ್ಷಿಯೊಳ್ ಕಂಬನಿಗಳೊಸರುತಿರಲು ಅಂಡಲೆಯೊಳಳುತಳುತ ಕುಡುವವನ ದಾನಮಂ ಕೊಂಡ ಪರೇ ಬುಧರು ಅಕಟಲೋಕದೊಳ್ಬೇಡುವಂ ಭಂಡನೆನುತ ಒಡಮುರಿದು ತಿರುಗಿದಂ ತನಯನಂ ತಿನಲಿ ಹರಿ ಬನದೊಳಗೆ ತನಯನಂ ಹರಿ ತಿನಲಿ ಎನುತೆ ತಿರುಗಿದಂ. ಮಹಾರಾಜ ಏನ್ ಆಶ್ಚರ್ಯ. ಈ ವೃದ್ಧ ಬ್ರಾಹ್ಮಣ ನೋಡ್ತಾ ಇದ್ದಾನೆ. ತಪ್ಪನ್ನ ಹುಡುಕೋದಕ್ಕೋಸ್ಕರ ಇರೋ ಹಾಗೆ ಅವನು ನೋಡ್ತಾ ಇದ್ದಾನೆ. ಒಮ್ಮೆ ರಾಜನ ಮುಖವನ್ನು ನೋಡ್ತಾನೆ, ಅಲ್ಲೇನು ಕಾಣಿಸ್ತಾ ಇಲ್ಲ. ಪತ್ನಿಯ ಮುಖವನ್ನ ನೋಡ್ತಾನೆ, ಅವಳು ಸಂತೋಷದಿಂದ ಇದ್ದಾಳೆ, ಸಮಾಧಾನಕರವಾಗಿದ್ದಾಳೆ. ಮಗನ ಮುಖವನ್ನು ನೋಡ್ತಾನೆ, ಅಲ್ಲೂ ಕೂಡ ಶಾಂತವಾದಂತಹ ಮುಖ ಇರುತ್ತೆ. ಎಲ್ಲೂ ತಪ್ಪು ಹುಡುಕೋದಕ್ಕೆ ಏನೂ ಕಾಣಿಸೋದಿಲ್ಲ. ಪುನಃ ರಾಜನ ಮುಖವನ್ನು ನೋಡ್ತಾನೆ, ರಾಜನ ಎಡಗಣ್ಣಿನಲ್ಲಿ ನೀರು ಬರ್ತಾ ಇದೆ. ಅದನ್ನ ಕಂಡು ಕೋಪದಿಂದ ಅಳುತ್ತಾ ಇರುವಂತಹ ಈ ದಾನವನ್ನ ನಾನ್ ಸ್ವೀಕಾರ ಮಾಡೋದಿಲ್ಲ. ಎಲೆ ಶಿಷ್ಯ, ಬಾರೋ ಹೋಗೋಣ, ಇಂತಹ ದಾನವನ್ನ ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಎದ್ದು ಹೊರಟೇ ಬಿಟ್ಟ. ಬೆರಗಾದಳ ಕುಮುದ್ವತಿ ನುಡಿದಳರ ಸಂಗೆ ಬರಿದೆ ಕೊಯ್ಸಿದೆ ನಿನ್ನ ಮಸ್ತಕವ ಬರಿದೆ ಕೊಯ್ಸಿದೆ ಎಡಗಣ್ಣೊಳೊರೆವ ಕಂಬನಿಗಳಂ ಕಂಡು ಆದ್ವಿಜೋತ್ತಮಂ ನೀನಳುತ ಕುಡುವೆಯೆಂದು ಪೊರಮಟ್ಟು ಪೋದನೊಲ್ಲದೆ ವಿಫಲಮಾದುದು ಅಕ್ಕರೊಳಿತ್ತ ದಾನಂ ಅದಕಂತೆನಲ್
ಭೂವರಂ ಮರುಗಿ ಕರೆಸಾದನಂ ತಿಳಿಪುವೆಂ ಪೋಳ್ಗಳೆರಡಂ ಕೂಡಿ ಪಿಡಿಯಂದನು ಆ ವೃದ್ಧ ಬ್ರಾಹ್ಮಣನ ವರ್ತನೆಯಿಂದ ಬೆರಗಾಗಿ ಕುಮುದ್ವತಿ ರಾಜನ ಬಳಿಗೆ ಬಂದು, ಮಹಾರಾಜ, ನಿನ್ನ ಎಡಗಣ್ಣಿನಲ್ಲಿ ಸುರಿಯುವ ಕಂಬನಿಯನ್ನ ಕಂಡು ಆ ವೃದ್ಧ ಬ್ರಾಹ್ಮಣ ಅಳುತ್ತಾ ನೀಡ್ತಾ ಇರುವಂತಹ ಈ ದಾನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಶಿಷ್ಯನ ಜೊತೆ ಹೊರಟೇ ಹೋದ. ಏನ್ ಮಾಡ್ಲಿ, ಪ್ರೀತಿಯಿಂದ ಕೊಟ್ಟಂತಹ ದಾನವೂ ಕೂಡ ವಿಫಲವಾಯಿತಲ್ಲ ಅಂತ ಹೇಳಿದಾಗ ಮಯೂರಧ್ವಜ ನನ್ನ ಎರಡು ಶರೀರದ ಭಾಗಗಳನ್ನ ಹೋಳುಗಳನ್ನ ಕೂಡಿಸಿ ಹಿಡಿದಿ ಆ ಬ್ರಾಹ್ಮಣನನ್ನ ಕರೆಯಿಸು, ನಾನು ಅವನಿಗೆ ತಿಳಿ ಹೇಳ್ತೇನೆ ಅಂತ ಹೇಳಿದಾಗ ಪತ್ನಿ ಆ ರಾಜ ಹೇಳಿದಂತೆ ಮಾಡ್ತಾ ಇದ್ದಾಳೆ. ಬಳಿಕ ಕುಮುದ್ವತಿ ನರೇಂದ್ರ ಮಸ್ತಕದ ಪೋಳ್ಗಳಂ ಒಂದು ಕೂಡಿ ಪಿಡಿದಾಗ ನಿಜತನಯನಂ ಕಳುಗಲು ಅವನ ಪಾರ್ವನಂ ತಡೆದು ಒಡಂಬಡಿಸಿ ವಿನಯದಿಂ ಕರೆತರಲ್ಕೆ ತಿಳಿಪಿದಂ ಭೂಪನು ಎಲೆ ವಿಪ್ರ ಕರಪತ್ರಗತಿಗಳು ಕಿತಿಲ್ಲ ಉಪಕಾರಕಾಯ್ದು ದಕ್ಷಿಣ ಭಾಗಂ ಉಳಿದುದು ನಿರರ್ಥಕಂ ವಾಮಾಂಗಮೆಂದು ಒಸರಿತು ಎಡಗಣ್ಣ ಜಲಮೆಂದನು. ಕುಮುದ್ವತಿ ತನ್ನ ಪತಿಯ ತಲೆಯ ಎರಡು ಹೋಳುಗಳನ್ನು ಕೂಡ ಒಟ್ಟುಗೂಡಿಸಿ ಹಿಡಿದಿದ್ದಾಳೆ. ಮಗನನ್ನ ಕರೆದು, ತಾಮ್ರಧ್ವಜ, ಆ ವೃದ್ಧ ಬ್ರಾಹ್ಮಣನನ್ನ ಕರೆದುಕೊಂಡು ಬಾ ಅಂತ ಹೇಳಿದಾಗ ಅವನು ಆತನ ಬಳಿಗೆ ಹೋಗಿ ವಿನಯದಿಂದ ಮಾತನಾಡಿ ಅವನನ್ನು ಒಪ್ಪಿಸಿ ಮತ್ತೆ ತಂದೆಯ ಬಳಿಗೆ ಕರೆದುಕೊಂಡು ಬಂದಿದ್ದಾನೆ. ಆಗ ಮಯೂರಧ್ವಜ ಅವನಿಗೆ ತಿಳಿಯುವಂತೆ ಹೇಳ್ತಾ ಇದ್ದಾನೆ, ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ನನ್ನ ದೇಹದ ಬಲಭಾಗ ಪರೋಪಕಾರಕ್ಕೋಸ್ಕರ ಅದು ಪ್ರಾಪ್ತವಾಯಿತು, ಅದು ಮೀಸಲಾಯಿತು, ನನ್ನ ಎಡಭಾಗ ನಿರರ್ಥಕವಾಯಿತು ಅಂತ ಆ ಎಡಭಾಗದ ಕಣ್ಣಿನಿಂದ ಕಂಬನಿ ಮಿಡೀತೆ ಹೊರತು ನಾನು ಅಳುತ್ತಾ ದಾನವನ್ನು ನೀಡ್ತಾ ಇಲ್ಲ ಅಂತ ತಿಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಮಯೂರಧ್ವಜನ ಮಾತಿಗೆ ಮೆಚ್ಚಿದಂ ನೃಪನೆಂದ ಮಾತಿಗೆ ಮುರಧ್ವಂಸಿ ಮೆಚ್ಚಿದಂ ಹಚ್ಚಿರ್ದರಾಯನ ಕಳೇ ಬರದ ಪೋಳ್ಗಳಂ ಬೆಚ್ಚು ಕಾರುಣ್ಯದಿಂ ಮೈದಡವಿ ತಕ್ಕೈಸಿ ನಿನ್ನಂ ಪರೀಕ್ಷಿಸಿದೆನು ನಿಚ್ಚಟದ ಭಕ್ತಿಯಂ ಕಂಡೆನು ಇವನರ್ಜುನಂ ಮುಚ್ಚು ಮರೆಯೇಕಿನ್ನು ತಾನೀಗ ಕೃಷ್ಣನು ಎಂದೆಚ್ಚರಿಸಿ ನಿಗಮದರಿಕೆಯ ತನ್ನ ಸಾಕಾರ ಮೂರ್ತಿಯಂ ತೋರಿಸಿದನು. ಅವನ ನಿಶ್ಚಲವಾದ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ತನ್ನ ನಿಜ ರೂಪವನ್ನ ತೋರಿಸ್ತಾ ಮಹಾರಾಜನ ಶರೀರದ ಎರಡು ಭಾಗಗಳನ್ನು ಕೂಡ ಕೂಡಿಸಿಬಿಟ್ಟು ಕರುಣೆಯಿಂದ ಮೈದಡಿವಿ ಮತ್ತೆ ಅವನಿಗೆ ಜೀವ ಬರೋ ಹಾಗೆ ಮಾಡಿದ್ದಾನೆ. ಅವನನ್ನು ಕುರಿತು ಹೇಳ್ತಾ ಇದ್ದಾನೆ, ಮಹಾರಾಜ, ನಾನು ನಿನ್ನನ್ನು ಪರೀಕ್ಷಿಸೋದಕ್ಕೋಸ್ಕರ ಬಂದೆ. ನಿನ್ನ ದೃಢವಾದ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಮುಚ್ಚುವರೆಯಕ್ಕೆ ನಾನೇ ಕೃಷ್ಣ. ಈ ನನ್ನ ಶಿಷ್ಯ ರೂಪದಲ್ಲಿರುವಂತಹ ಇವನು ಅರ್ಜುನ. ವೇದಗಳು ಯಾರನ್ನು ಹೊಗಳುತ್ತವೆಯೋ ಆ ದಿವ್ಯವಾದಂತಹ ರೂಪವನ್ನ ಮಯೂರಧ್ವಜನಿಗೆ ತೋರಿಸಿ ಕರುಣಿಸ್ತಾ ಇದ್ದಾನೆ. ಪರಸುಪ್ರಸನ್ನ ವದನದ ಕಮಲ ನೇತ್ರದ ಮಕರ ಕುಂಡಲದ ಲಲಿತ ನಾಸಿಕದ ಪಣೆಯ ಕತ್ತುರಿಯ ತಿಲಕದ ಮುರಿದ ಪುರ್ಬುಗಳ ಸುಳಿಗುರುಳ ಮಣಿಮುಗುಡದ ಎಳ ತುಳಸಿಯ ಕೊರಳವನ ಮಾಲೆಗಳ ಕೌಸ್ತುಭ ಶ್ರೀವತ್ಸದುರದ ಚಂದನದ ನಳಿದೋಳ್ಗಳ
ಘನಾಂಗ ಸೌಂದರ್ಯದ ಅವಯವದ ಸರ್ವಾಭರಣ ಭೂಷಿತದ ಹರಿ ನೃಪನ ಮುಂದೆಸೆದನು. ಆ ಪರಮಾತ್ಮ ತನ್ನ ರೂಪವನ್ನ ಮಯೂರಧ್ವಜನಿಗೆ ತೋರಿಸ್ತಾ ಇದ್ದಾನೆ. ಸುಪ್ರಸನ್ನವಾದಂತಹ ಮುಖ, ಕಮಲದಂತಹ ಕಣ್ಣುಗಳು, ಮಕರಕುಂಡಲ, ಸುಂದರವಾದಂತಹ ಮೂಗು, ಹಣೆಯ ಮೇಲಿನ ಕಸ್ತೂರಿ ತಿಲಕ, ಶ್ರೇಷ್ಠವಾದಂತಹ ಹುಬ್ಬುಗಳು, ವಕ್ರವಾದ ಮುಂಗುರುಳುಗಳು, ರತ್ನಖಚಿತವಾದ ಕಿರೀಟ, ಕೊರಳ ತುಳಸಿ ಮಾಲೆ, ಕೌಸ್ತುಭ ಶ್ರೀವತ್ಸಗಳಿಂದ ಶೋಭಿಸುವಂತಹ ಎದೆ, ನಳಿತೋಳುಗಳು, ಘನವಾದ ಸೌಂದರ್ಯವಾದಂತಹ ಅಂಗ, ಅಂತಹ ಶ್ರೇಷ್ಠವಾದಂತಹ ತನ್ನ ಮೂರ್ತಿಯ ದರ್ಶನವನ್ನ ಮಯೂರಧ್ವಜನಿಗೆ ಮಾಡಿಸ್ತಾ ಇದ್ದಾನೆ. ಹೇಮಾಂಬರದ ಲಲಿತ ಕಾಂತಿ ಹೊಳೆ ಹೊಳೆವ ಸೌದಾಮಿನಿ ಒಲಿರೆ ಪೊರೆದ ಕರುಣ ರಸ ಮೊಸರ್ವ ಧಾರಾಮಯದ ಮಳೆ ಒಲಿರೆ ನುಡಿದ ಗಂಭೀರ ವಾಕ್ಯಂ ಕೂಡೆ ಮೊಳಗುವಲಿರೆ ಕೋಮಲ ಶ್ಯಾಮಲಾವಣ್ಯತನು ಮುಂಗಾರ ಜೀಮೂತ ದೊಡ್ಡಿನ ಒಲಿರೆ ಪಿರಿದು ನಲಿಯದಿಗನೇ ಮಯೂರಧ್ವಜಂ ಪೇಳೆನಲ್ ಕೃಷ್ಣನಂ ಕಂಡು ಪುಳಕಿತನಾದನು. ಆ ಪರಮಾತ್ಮನ ಶ್ರೇಷ್ಠವಾದಂತಹ ರೂಪವನ್ನು ಕಂಡು ಮಯೂರಧ್ವಜ ರೋಮಾಂಚಗೊಂಡಿದ್ದಾನಂತೆ. ಇಲ್ಲಿ ಬಂಗಾರದ ಬಣ್ಣದ ಸುಂದರವಾದ ಕಾಂತಿ ಹೊಳೆವ ಮಿಂಚಿನಂತೆ ಇದೆ. ನೋಟದಲ್ಲಿ ಒಸರುವಂತಹ ಕರುಣಾರಸ ಅಮೃತದ ಮಳೆಯಂತೆ ಇದೆ. ಆ ಮಳೆಗಾಲದಲ್ಲಿ ಮಯೂರ ನರ್ತನವನ್ನು ಮಾಡುವಂತೆ ಈ ಮಯೂರಧ್ವಜನು ಕೂಡ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಜಯ ಜಯ ಜಗನ್ನಾಥ ಜಗನ್ನಾಥ ವರಸುಪರ್ಣವರೂಥ ಜಯ ಜಯ ರಮಾಕಾಂತ ಶಮಿತ ದುರಿತಧ್ವಾಂತ ಜಯ ಜಯ ಸುರಾಧೀಶ ನಿಗಮ ನಿರ್ಮಲ ಕೋಶ ಕೋಟಿ ಸೂರ್ಯ ಪ್ರಕಾಶ ಜಯ ಜಯ ಕ್ರತುಪಾಲ ತರುಣ ತುಳಸೀಮಾಲ ಜಯ ಜಯ ಕ್ಷ್ಮಾಪೇಂದ್ರ ಸಕಲ ಸದ್ಗುಣ ಸಾಂದ್ರ ಜಯತು ಜಯ ಯದುರಾಜ ಭಕ್ತ ಸುಮನೋಭುಜಾ ಜಯತು ಜಯ ಜಯತು ಜಯ ಜಯತು ಜಯ ಎನ್ನುತ್ತಿದ್ದನು. ಆ ಮಯೂರಧ್ವಜನು ಶ್ರೀಕೃಷ್ಣನನ್ನ ಈ ರೀತಿಯಾಗಿ ಸ್ತುತಿಸ್ತಾ ಇದ್ದಾನೆ. ಕಲ್ಪವೃಕ್ಷದಂತೆ ಇರುವಂತಹ, ಕಾಮಧೇನುವಂತೆ ಇರುವಂತಹ, ತುಳಸಿ ಮಾಲೆಯನ್ನು ಧರಿಸಿರುವಂತಹ, ಕತ್ತಲನ್ನು ಹೋಗಲಾಡಿಸುವಂತಹ, ವೇದಗಳ ಭಂಡಾರವೇ ಆಗಿರುವಂತಹ, ಆ ಕೋಟಿ ಸೂರ್ಯ ಪ್ರಕಾಶನಾಗಿರುವಂತಹ ಆ ಪರಮಾತ್ಮನಿಗೆ, ಆ ಮಹಾವಿಷ್ಣುವಿಗೆ ನಮಸ್ಕಾರ, ಅವನಿಗೆ ಜಯವಾಗಲಿ ಅಂತ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ನೋಡಿದಂ ಕಣ್ತಣಿಯೇ ಬಳಿ ಕಿಲೆಗೆ ತನುವ ನೀಡಾಡಿ ದಂಡ ಪ್ರಣಾಮಂಗೈದು ಭೂವರಂ ಮಾಡಿದಂ ನಿಗಮಾರ್ಥದ ಅನುಪಮ ಸ್ತುತಿಗಳಂ ಮಾಡಿದಂ ಮುರಗರನ ಮುಂದೆ ನಿಂದು ಕೂಡೆ ತಾಮ್ರಧ್ವಜ ಕುಮುದ್ವತಿಗಳೆರಗಿದರ್ ಮೂಡಿದಾನಂದದಿಂ ತಮ ತಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದುದು ಮಹಾಸಭೆ ಮುಕುಂದನಂ ಜಯ ಜಯ ನಿನಾದದಿಂದೇ ಕಣ್ತಣಿಯುವವರೆಗೂ ಕೂಡ ಮಯೂರಧ್ವಜ ಕೃಷ್ಣನನ್ನು ನೋಡ್ತಾ ಇದ್ದಾನೆ. ಒಂದು ಸಲ ನೋಡ್ತಾನೆ, ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ, ಅವನ ಪಾದಗಳಲ್ಲಿ ಹೊರಳಾಡ್ತಾ ಇದ್ದಾನೆ, ವೇದ ಮಂತ್ರಗಳನ್ನೆಲ್ಲ ಉಚ್ಚಾರಣೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ.
ತಾಮ್ರಧ್ವಜ, ಕುಮದ್ವತಿ ಅವರು ಕೂಡ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಜಯ 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 ಅಂತ ನಿನಾದ ಆ ಸಭೆಯಲ್ಲಿ ತುಂಬಿದೆ. ಪನ್ನಗಾರಿಧ್ವಜಂ ಬಳಿಕ ನೃಪಾಲನಂ ಮನ್ನಿಸಿ ಕೃತಾರ್ಥನಗೆ ನೀನರ್ಧದೇಹಮಂ ನನ್ನಿಂದೀಯೇ ಈಗ ನಿನಗೆ ಮೆಚ್ಚಿದೆನು ಸಂಗ್ರಾಮದೊಳ್ ತಾಮ್ರಕೇತು ನಿನ್ನೆ ಪಡೆಯಲ್ಲ ಮುಮಂ ಈ ಸವ್ಯಸಾಚಿಯುಮಂ ಎನ್ನುವಂ ಮೂರ್ಛೆಗಾಣಿಸಿ ಕೆಡಗಿ ಬಂದುದಕ್ಕೆ ಮುನ್ನೆ ಹರ್ಷಿತನಾದೆನು ಇನ್ನು ಸತಿಸುತರೊಡನೆ ಮಾಡು ಯಜ್ಞವನೆಂದನು. ಆ ಪನ್ನಗಾರಿ ಧ್ವಜ ಬಳಿಕ ಆ ರಾಜನನ್ನ ಮನ್ನಿಸಿಬಿಟ್ಟು, ನಿನ್ನ ಮಗ ಸಂಗ್ರಾಮದಲ್ಲಿ ನಮ್ಮ ಸೈನ್ಯವನ್ನೆಲ್ಲ ಸೋಲಿಸಿದ್ದಾನೆ, ಜೊತೆಗೆ ನನ್ನನ್ನ ಅರ್ಜುನನನ್ನ ಮೂರ್ಛೆ ಬರುವಂತೆ ಮಾಡಿದ್ದಾನೆ, ಅನಂತರ 2 ಕುದುರೆಗಳನ್ನ ಇಲ್ಲಿಗೆ ತಂದಿದ್ದಾನೆ. ನೀವು ಇನ್ನು ಸಂತೋಷದಿಂದ ಹೆಂಡತಿ ಮಕ್ಕಳ ಜೊತೆ ಅಶ್ವಮೇಧ ಯಾಗವನ್ನು ಮಾಡಿ ನಾನು ನಿನ್ನ ದಾನಕ್ಕೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ಆ ಪರಮಾತ್ಮ ಹೇಳ್ತಾ ಇದ್ದಾನೆ. ಧರ್ಮ ಜನ ತುರಗಮಿದೆ ನಿನ್ನ ಹಯಮಿದೆ ನೀನೆ ನಿರ್ಮಲಾಧ್ವರ ಮೆರಡುಮಂ ಸಮಯಮಾಗಲ್ಕೆ ಕರ್ಮಕಧಿಪತಿಯಾಗಿ ಮಾಳ್ಪುದು ಎಂದು ಅಚ್ಯುತಂ ನುಡಿದೊಡೆ ಮಯೂರಕೇತು ಚರ್ಮ ಶೃಂಗಮನಾಂತು ಮಖದೀಕ್ಷೆಯಂ ಕೊಂಬ ದುರ್ಮತಿಗಳುಂಟೇ ನಿನ್ನಂ ಕಂಡ ಬಳಿಕ ಅದರ ಮರ್ಮಮಂ ಬಲ್ಲೆ ನಾನು ಎಲೆದೇವಾ ತನ್ನ ಭಿನ್ನ ಪವನ್ ಅವಧರಿಸೆಂದನು. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಮಯೂರಧ್ವಜ, ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ ಮತ್ತು ನಿನ್ನ ಅಶ್ವಮೇಧ ಯಾಗದ ಕುದುರೆ ಎರಡೂ ಕೂಡ ಇದೆ. ನೀನು 2 ಯಾಗಗಳನ್ನು ಕೂಡ ಕರ್ತೃವಾಗಿ ನೀನು ಮಾಡು ಅಂತ ಹೇಳಿದಾಗ ಮಯೂರಧ್ವಜ ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ಯಜ್ಞರಕ್ಷಕ, ಯಜ್ಞಪಾಲಕ ಮತ್ತು ಯಜ್ಞಗಳನ್ನು ಮಾಡೋದು ಯಾತಕ್ಕೆ? ನಿನ್ನ ಸಾಕ್ಷಾತ್ಕಾರಕ್ಕೋಸ್ಕರ. ನಿನ್ನ ಸಾಕ್ಷಾತ್ಕಾರವಾದ ಮೇಲೆ ನನಗೆ ಯಾವ ಯಜ್ಞವೂ ಕೂಡ ಬೇಡ ಅಂತ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದಾನೆ ಮಯೂರಧ್ವಜ ಶ್ರೀಕೃಷ್ಣನಿಗೆ. ವಿಶ್ವೇಶ ನಿನ್ನ ಶಾಶ್ವತ ಮೂರ್ತಿಯಂ ತಳೆವ ವಿಶ್ವಾಸದಿಂದೆ ನಿನಗೊಪ್ಪಿಸಿದೆ ನೀಗಳ್ ಈ ನಶ್ವರ ಶರೀರಮಂ ಸಾಕದಂತಿರಲಿ ಇನ್ನು ತಾಂ ಕರ್ಮಕರ್ತೃವಾಗಿ ಅಶ್ವಮೇಧಂಗಳಂ ಮಾಡಿದೊಡೆ ನಗವೇ ನಿನ್ನ ಶ್ವಾಸದಿಂದೊಗೆದ ಮಂತ್ರಾಳಿಗಳ್ ನಗವೇ ಮಾತರಿಶ್ವಮಿತ್ರಜ್ವಾಲೆ ಪೊರೆಯೊಳಿರೆ ಭೇಷಜವನರಸುವರೆ ಹಿಮಕೆಂದನು. ಲೋಕದ ಒಡೆಯ ವಿಶ್ವೇಶ, ನಿನ್ನ ಶಾಶ್ವತ ಮೂರ್ತಿಯನ್ನ ನಾನು ಕಂಡ ಮೇಲೆ ಈ ನಶ್ವರ ಶರೀರವನ್ನ ನಾನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ನಾನು ಕರ್ಮಕರ್ತೃವಾಗಿ ಅಶ್ವಮೇಧ ಯಾಗ ಮಾಡಿದರೆ ನಿನ್ನ ಉಚ್ಛ್ವಾಸದಿಂದ ಮಂತ್ರಗಳು ನಗೋದಿಲ್ವೇ? ಹತ್ತಿರದಲ್ಲೇ ಬೆಂಕಿ ಇರಬೇಕಾದ್ರೆ ಚಳಿಗೆ ಔಷಧಿಯನ್ನು ಯಾರಾದರೂ ಕೂಡ ಹುಡುಕ್ತಾರೆಯೇ? ನಾನು ಇನ್ನು ಯಾವ ಯಾಗವನ್ನು ಕೂಡ ಅರಸಿಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ, ದೇವ ಚಿತ್ತೈಸು ಎನ್ನ ನಂದನಂ ನಿನ್ನೆ ಸಮರಾವನಿಯೊಳ್ ಒಳಗಾದ ನಿಮ್ಮಿರುವರಂ ಬಿಟ್ಟ
ಭಾವದಿಂ ಬಂದ ನಿಲ್ಲಿಗೆ ತನ್ನ ಪುಣ್ಯದಿಂ ತನಗನುಗ್ರಹಿಸಲೆಂದು ನೀವೇ ವಿಜಯಂಗೈದಿರಿ. ಅದರಿಂದೇ ಸಲೆಧನ್ಯರಾವು ನರನಾರಾಯಣರ್ಕಳಂ ಕಂಡೆವು ಇನ್ನಾವ ಕಲ್ಪಿತವೆನಗೆ. ಧರ್ಮಜನೆ ಮಖಂಗಳನ್ನು ಮಾಡಿ ಬದುಕಲಿ ಎಂದನು. ದೇವಾ ಚಿತ್ತೈಸು, ನನ್ನ ಮಗ ತಾಮ್ರಧ್ವಜ ನಿನ್ನೆ ರಣರಂಗದಲ್ಲಿ ನಿಮ್ಮಿಬ್ಬರನ್ನು ಕೂಡ ಮೂರ್ಛೆಗೊಳಿಸಿ ನಿಮ್ಮಿಬ್ಬರನ್ನು ಅಲ್ಲೇ ಬಿಟ್ಟು ಬಂದ್ಬಿಟ್ಟ. ನನ್ನ ಪುಣ್ಯವಶದಿಂದ ನನಗೆ ಅನುಗ್ರಹ ಮಾಡಬೇಕು ಅಂತ ನೀವೇ ಸ್ವಯಂ ಇಲ್ಲಿಗೆ ವಿಜಯಂಗೈದಿರಿ. ನಮಗೆ ನರನಾರಾಯಣರ ದರ್ಶನವಾಯಿತು. ನನಗೆ ಜೀವನದಲ್ಲಿ ಇನ್ನ ಯಾವ ಆಸೆಯೂ ಕೂಡ ಉಳಿದಿಲ್ಲ. ಅಶ್ವಮೇಧ ಯಾಗವನ್ನ ಧರ್ಮರಾಜನೇ ಮಾಡಲಿ, ಅವನೇ ಬಾಳಲಿ ಅಂತ ಹೇಳ್ತಾ ಮತ್ತೆ ಮುಂದುವರಿಸ್ತಾ ಇದ್ದಾನೆ ಮಯೂರಧ್ವಜ. ಸುರ ನದಿಯ ತೋಯಮಿರೆ ನೀರಡಸಿ ಹಿಮ ಜಲಕ್ಕೆ ಪರಿವಂತೆ ನಿನ್ನ ದರ್ಶನ ಮಿರ್ದುಂ ಈ ಮಹಾಧ್ವರಕ್ಕೆ ಎಳಸುವವನಲ್ಲ. ತನ್ನುಮಂ ತನ್ನ ಸತಿಸುತರುಮಂ ತನ್ನೊಳಿರ್ದ ತುರಗಂಗಳಂ ತನ್ನ ಯಜ್ಞಮಂ ಯಜ್ಞೋಪಕರಣಗಳಂ ತನ್ನ ರಾಜ್ಯಮಂ ತನ್ನ ಮಂದಿರದ ಸರ್ವಸ್ವಮಂ ನಿನ್ನ ಪದ ಕರ್ಪಿಸಿದೆನು ಎಂದು ಅವಂ ಕೈ ಮುಗಿದನು. ಪರಮಾತ್ಮ ಗಂಗಾ ನದಿಯ ನೀರನ್ನ ಬಳಿಯಲ್ಲಿಟ್ಟುಕೊಂಡು ಬಾಯಾರಿಕೆ ಆಯಿತು ಅಂತ ಹಿಮವತ್ ಪರ್ವತದ ಒಂದು ತೊರೆಗೆ ಯಾರಾದರೂ ಕೂಡ ಹೋಗ್ತಾರೆಯೇ? ನಿನ್ನ ದರ್ಶನವಾದ ಮೇಲೂ ಕೂಡ ಯಾಗವನ್ನ ಮುಂದುವರಿಸ್ತಾರೆಯೇ? ನಾನು ಖಂಡಿತ ಬಯಸೋದಿಲ್ಲ. ನನ್ನನ್ನ, ನನ್ನ ಹೆಂಡತಿ ಮಕ್ಕಳನ್ನ, ನನ್ನಲ್ಲಿರುವಂತಹ ಕುದುರೆಗಳು, ಯಜ್ಞೋಪಕರಣಗಳು, ನನ್ನ ಮನೆ, ನನ್ನ ಸರ್ವಸ್ವ, ನನ್ನ ರಾಜ್ಯಭಾರ ಎಲ್ಲವನ್ನೂ ಕೂಡ ನಿನ್ನ ಪದತಳಕ್ಕೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಮಯೂರಧ್ವಜ ಎಲ್ಲವನ್ನೂ ಅರ್ಪಿಸಿ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದ್ದಾನೆ. ಇಂತೆಂದು ಭೂವರಂ ನುಡಿಯೇ ಹರ್ಷಿತನಾಗಿ ಕುಂತೀಸುತಂಗೆ ಅವನ ಭಕ್ತಿಯಂ ತೋರಿಸುತ್ತ ಅನಂತರದೊಳ್ ಆ ನೃಪನ ನಗರದೊಳ್ 3 ದಿನ ಮಿರ್ದು ನಿಜ ಸೇನೆ ಬರಲು ದಂತಿಪುರಕ್ಕೆ ಅಲ್ಲಿಯ ಸಮಸ್ತ ವಸ್ತುಗಳೈದುವಂತೆ ನೇಮಿಸಿ ಮಯೂರಧ್ವಜಂ ಸಹಿತ ನಡೆದಂ ತುರಗಮೆರಡುಮಂ ಬಿಡಿಸಿ ಮುಂದಕ್ಕೆ ದೇವಪುರದ ಲಕ್ಷ್ಮೀಕಾಂತನೋ ಹೀಗೆ ಮಯೂರಧ್ವಜ ತನ್ನಲ್ಲಿರುವಂತಹ ಸಮಸ್ತವನ್ನು ಕೂಡ ಆ ಕೃಷ್ಣನ ಪದತಳಕ್ಕೆ ಅರ್ಪಿಸಿದ್ದಾನೆ. ಇದರಿಂದ ಕೃಷ್ಣ ಪರಮಾತ್ಮನು ಕೂಡ ಸಂತೋಷ ಪಟ್ಟಿದ್ದಾನೆ. ವಿಶೇಷವಾಗಿ ಕೃಷ್ಣ ಅರ್ಜುನನಿಗೆ ನಿನಗಿಂತ ಭಕ್ತರು ಪ್ರಪಂಚದಲ್ಲಿ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರುವಂತಹದ್ದು. ಬಳಿಕ ಆ ಊರಿನಲ್ಲಿ 3 ದಿವಸ ಇದ್ದು ಅಷ್ಟೊತ್ತಿಗೆ ಸೈನ್ಯವು ಕೂಡ ಅಲ್ಲಿಗೆ ಬರುತ್ತೆ. ಅಲ್ಲಿದ್ದಂತಹ ಅವನು ನೀಡಿದಂತಹ ಸಮಸ್ತ ವಸ್ತುಗಳನ್ನು ಕೂಡ ಹಸ್ತಿನಾವತಿಗೆ ಸಾಗಿಸಿದ್ದಾನೆ. 2 ಕುದುರೆಗಳನ್ನು ಕೂಡ ಕರೆದುಕೊಂಡು ಮುಂದಕ್ಕೆ ಹೋಗಿದ್ದಾನೆ ಎನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಮುಕ್ತಾಯ ಆಗಿದೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.